ಮಾಧುಸ್ವಾಮಿರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ. ಲೋಕಸಭೆ ತುಮಕೂರಿನ ಲೋಕಸಭೆಯ ಅಭ್ಯರ್ಥಿ ಮಾಜಿ ಸಚಿವ ವಿ ಸೋಮಣ್ಣ ಮಾಧುಸ್ವಾಮಿಯರನ್ನ ಭೇಟಿಯಾಗಿದ್ದಾರೆ. ತುಮಕೂರಿನ ಜೆಸಿಪುರದಲ್ಲಿ ನಾಯಕರಿಬ್ಬರು ಕೂಡ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಉಭಯ ನಾಯಕರಿಗೆ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ಕೂಡ ಸಾಥನ್ನ ಕೊಟ್ಟಿದ್ರು. ಸೋಮಣ್ಣ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಮಾಧುಸ್ವಾಮಿ. ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ತುಮಕೂರು ಲೋಕಸಭೆಯ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ನನಗೆ ಟಿಕೆಟ್ ಬೇಕು ಅಂತ ಪೈಪೋಟಿಗೂ ಕೂಡ ಇಳಿದಿದ್ರು. ಒಂದಷ್ಟು ದಿನಗಳ ಕಾಲ ಪೈಪೋಟಿ ಕೂಡ ನಡೆದಿತ್ತು. ಯಾರಿಗೆ ಸಿಗುತ್ತೆ ತುಮಕೂರಿನ ಲೋಕಸಭೆ ಟಿಕೆಟ್, ಮಾಧುಸ್ವಾಮಿಗ ಅಥವಾ ವಿ ಸೋಮಣ್ಣಗ ಅನ್ನೋ ರೀತಿ ಪೈಪೋಟಿ ಕೂಡ ಏರ್ಪಟ್ಟಿತ್ತು ಅಂತಾನೆ ಹೇಳಬಹುದು. ಈಗ ಒಂದಷ್ಟು ಸರ್ಕಸ್ಗಳ ಮಧ್ಯೆ ಫೈನಲಿ ತುಮಕೂರಿನ ಲೋಕಸಭೆಯ ಅಭ್ಯರ್ಥಿಯಾಗಿದ್ದಾರೆ ವಿ ಸೋಮಣ್ಣ. ಭರ್ಜರಿ ಪ್ರಚಾರವನ್ನ ಕೂಡ ಆರಂಭ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಧುಸ್ವಾಮಿರನ್ನ ಕೂಡ ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ ಇಬ್ಬರು ನಾಯಕರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಮಾಧುಸ್ವಾಮಿ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ರು ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಮಾಧುಸ್ವಾಮಿ ಭೇಟಿಯ ನಂತರ ಮನವೊಲಿಕೆಯ ಪ್ರಯತ್ನ ಏನಾಯ್ತು, ಸಫಲವಾಯ್ತಾ ವಿಫಲವಾಯ್ತಾ, ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ರು ಮಾಧುಸ್ವಾಮಿ, ಈಗ ಸಹಕರಿಸುವಂತೆ ಚುನಾವಣೆಯಲ್ಲಿ ಸಹಕರಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಮನವಿಗೆ ಯಾವ ರೀತಿ ರಿಯಾಕ್ಷನ್ ಕೊಟ್ರು ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ತಿಳಿಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಗುಡ್ ಮಾರ್ನಿಂಗ್. ಅಂತೂ ಇಂತೂ ಈಗ ಮಾಧುಸ್ವಾಮಿರನ್ನ ವಿ ಸೋಮಣ್ಣ ತುಮಕೂರಿನ ಲೋಕಸಭೆ ಅಭ್ಯರ್ಥಿ ಭೇಟಿಯಾಗಿದ್ದಾರೆ. ಮನವೊಲಿಕೆಯ ಪ್ರಯತ್ನ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಮನವೊಲಿಕೆ ಪ್ರಯತ್ನ ಸಫಲವಾಯ್ತಾ ಅಥವಾ ವಿಫಲವಾಯ್ತಾ ಅಂತ? ಮತ್ತು ಈಗ ಮಾಧುಸ್ವಾಮಿ ಮತ್ತು ಸೋಮಣ್ಣ ಅವರ ಮುನಿಸು ಇನ್ನೂ ಹಾಗೆ ಮುಂದುವರೆದಿದೆ. ಯಾಕಂದ್ರೆ ಸಚಿವ ಏನು ಜೊತೆ ಹೋದಂತ ಬಿಸಿ ನಾಗೇಶ್ ಜೊತೆ ಹೋದಂತ ಸೋಮಣ್ಣ ಅವ್ರಿಗೆ ಅಷ್ಟು ಫಲ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಮಾಧುಸ್ವಾಮಿ ಮೊದಲಿಂದನೂ ಹೇಳ್ತಾ ಇರೋ ಬೆಂಬಲ ಕೊಡೋದಿಲ್ಲ ಅಂತ ನೆನೆನೂ ಅದೇ ಮಾತನ್ನ ವಿಚಾರಣೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಮಾಧುಸ್ವಾಮಿ ಅವ್ರನ್ನ ಮೀಟ್ ಮಾಡಿದ ಸೋಮಣ್ಣ ಸಂಪೂರ್ಣವಾಗಿ ವಿಫಲ ಆಗ್ತಾನೆ ಇದೆ. ಯಾಕಂದ್ರೆ ಸೋಮಣ್ಣ ಅವ್ರಿಗೆ ಹೊರಗಿನವರು ಅನ್ನೋ ಕಾರಣಕ್ಕಾಗಿ ಮಾಧುಸ್ವಾಮಿ ಅವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ಅವ್ರ ಕೈಗೂ ಸಿಗ್ತಾ ಇಲ್ಲ. ಆದ್ರೆ ನಿನ್ನೆ ಸಂಜೆ ಅವ್ರ ಮನೆಗೆ ನೇರವಾಗಿ ಹೋಗಿದ್ರು. ಅದು ಹೋದ ಸಂದರ್ಭ ಅವ್ರನ್ನ ಕಳಿಸಿದ್ದಾರೆ. ಆದ್ರೆ ಚುನಾವಣೆ ವೆಚ್ಚವಾಗಿ ಅವರು ಸ್ವಲ್ಪ ಹಿಂದೆತನ್ನ ಹಾಕಿದ್ದಾರೆ. ಹಾಗಾಗಿ ಇನ್ನೂ ಒಂದೆರಡು ಸುತ್ತಿನ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಹಾಗಾಗಿ ಸೋಮಣ್ಣ ಅವ್ರ ಈ ಬಗ್ಗೆ ಏನಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಅವ್ರ ಪ್ರತಿಕ್ರಿಯೆ ಕೊಟ್ಟ ಮೇಲೆ ಅವ್ರು ಏನ್ ಹೇಳಿದ್ರು ಅನ್ನೋ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಟ್ಟಾರೆ ಸದ್ಯದ ಮಟ್ಟಿಗಂತೂ ಮಾಧುಸ್ವಾಮಿ ಅವರ ಮನಸ್ಸಿನ ತಣ್ಣಗಾದಂಗೆ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.